ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ 2026ರ ಕೇಂದ್ರ ಬಜೆಟ್ನಲ್ಲಿ ಚಿನ್ನದ ಬಗ್ಗೆ ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ಒಂದೆಡೆ ಚಿನ್ನದ ಬೆಲೆ ಭಾರೀ ಇಳಿಕೆ ಕಂಡಿದೆ, ಇನ್ನೊಂದೆಡೆ ಸಾವರಿನ್ ಗೋಲ್ಡ್ ಬಾಂಡ್ ಹೂಡಿಕೆದಾರರಿಗೆ ಒಂದು ಕಹಿ ಸುದ್ದಿ ಸಿಕ್ಕಿದೆ. ಏನಿದು ಹೊಸ ರೂಲ್ಸ್? ಚಿನ್ನದ ಬೆಲೆ ಯಾಕೆ ದಿಢೀರ್ ಕುಸಿತ ಕಂಡಿದೆ? ಬನ್ನಿ ನೋಡೋಣ. ಮೊದಲಿಗೆ ಬೆಲೆಗಳ ವಿಚಾರ. ಬಜೆಟ್ಗೂ ಮುನ್ನವೇ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಭಾರೀ ಕುಸಿತ ಕಂಡಿವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಹೆಚ್ಚಾಗಿರೋದ್ರಿಂದ ಮತ್ತು ಅಮೆರಿಕದ ಫೆಡರಲ್ ರಿಸರ್ವ್ ಬೆಳವಣಿಗೆಗಳಿಂದಾಗಿ ಚಿನ್ನದ ಬೆಲೆಯಲ್ಲಿ ಸುಮಾರು 9% ಇಳಿಕೆಯಾಗಿದೆ. ಇದು ಹೂಡಿಕೆದಾರಿಗೆ ಚಿಂತೆ ತಂದಿದೆ. ಎಲ್ರೂ ನಿರೀಕ್ಷೆ ಮಾಡ್ತಿದ್ರು ಈ ಬಾರಿಯ ಬಜೆಟ್ನಲ್ಲಿ ಚಿನ್ನದ ಮೇಲಿನ ಕಸ್ಟಮ್ಸ್ ಡ್ಯೂಟಿ ಅಥವಾ ಆಮದು ಸುಂಕ ಕಡಿಮೆಯಾಗುತ್ತೆ ಅಂತ. ಆದ್ರೆ ನಿರ್ಮಲಾ ಸೀತಾರಾಮನ್ ಅವರು ಕಸ್ಟಮ್ಸ್ ಡ್ಯೂಟಿಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಫಿಸಿಕಲ್ ಗೋಲ್ಡ್ ಮೇಲಿನ ತೆರಿಗೆಯಲ್ಲಿ ಯಾವುದೇ ಹೊಸ ರಿಯಾಯಿತಿ ಸಿಕ್ಕಿಲ್ಲ. ಆದರೆ ಸಾವರಿನ್ ಗೋಲ್ಡ್ ಬಾಂಡ್ ಹೂಡಿಕೆದಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಇಲ್ಲಿಯವರೆಗೆ ನೀವು SGB ಬಾಂಡ್ ಮೆಚ್ಯೂರ್ ಆಗುವವರೆಗೆ ಇಟ್ಕೊಂಡ್ರೆ ಬರುವ ಲಾಭಕ್ಕೆ ಯಾವುದೇ ಟ್ಯಾಕ್ಸ್ ಇರಲಿಲ್ಲ. ಆದರೆ ಹೊಸ ರೂಲ್ಸ್ ಪ್ರಕಾರ ಈ ಟ್ಯಾಕ್ಸ್ ವಿನಾಯಿತಿ ಕೇವಲ ಒರಿಜಿನಲ್ ಆಗಿ ಬಾಂಡ್ ಖರೀದಿ ಮಾಡಿದವರಿಗೆ ಮಾತ್ರ ಸಿಗುತ್ತೆ. ಒಂದು ವೇಳೆ ನೀವು ಶೇರ್ ಮಾರ್ಕೆಟ್ ಅಥವಾ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಬೇರೆಯವರಿಂದ SGB ಬಾಂಡ್ ಖರೀದಿಸಿದ್ರೆ ನಿಮಗೆ ಈ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ. ಇದು ಹೊಸ ಹೂಡಿಕೆದಾರರು ಗಮನಿಸಬೇಕಾದ ಮುಖ್ಯ ವಿಚಾರ. ಸೊ ಫ್ರೆಂಡ್ಸ್, ಚಿನ್ನದ ಬೆಲೆ ಇಳಿಕೆ ಜಾಗತಿಕ ಕಾರಣಗಳಿಂದಾಗಿದೆ, ಬಜೆಟ್ನಿಂದ ಅಲ್ಲ. ಆದರೆ SGB ರೂಲ್ಸ್ ಬದಲಾವಣೆ ಬಗ್ಗೆ ಎಚ್ಚರವಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.